ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಬಾಗಲಕೋಟೆ ಹುಡುಗ. ಸೊ ಏನಪ್ಪ ಅಂದರೆ ನಾವು ಚಿಕ್ಕಬಳ್ಳಾಪುರದಿಂದ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಹಿರೂರು ಟೋಲ್ ಹತ್ರ ಬಂದು ಸೈಡ್ ಹಾಕ್ಕೊಂಡ್ವಿ. ಯಾಕೆ ನಾನ್ ಸ್ಟಾಪ್ ಬಂದಿವಿಲ್ಲ, ಅದಕ್ಕೆ ಟೈರ್ಗಳು ಹೀಟ್ ಆಗಿರ್ತಾವಲ್ಲ ಅಂತ ಚೆಕ್ ಮಾಡ್ಕೊಂಡ್ವಿ. ಸೊ ಇದೆ ನಮ್ಮ ಕಿರಾತಕ ಗಾಡಿ, ಕೋಟೆ ನಾಡಿನ ರಾಜ. ಹೇಗಿದೆ ನೋಡಿ ನಮ್ಮ ಗಾಡಿ. ಹಾಗೆ ಒಂದು ಕಮೆಂಟ್ ಹಾಕಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಲ್ಲಿ ಯಾವುದಾದ್ರು ಒಂದು ಹೋಟ್ಲಕ್ಕೆ ಹೋಗೋಣ. ಹೇಗೆ ಆಮ್ಲೆಟ್ ತಿನ್ನತಾನೆ ಅಮಾಸೆ ದಿನ. ಏನು ಮಾಡಬೇಕು, ಗಾಡಿ ಮೇಲಿದ್ದರೆ ಅಮಾವಾಸ್ಯೆ ಯಾವುದು ಹುಣ್ಣಿಮೆ ಯಾವುದು ಒಂದು ಗೊತ್ತಾಗಲ್ಲ. ಸೊ ಹಾಗೆ ಬ್ರೆಡ್ ಆಮ್ಲೆಟ್ ಸಾಲೆಲ್ಲ ಅಂತ ಎಗ್ ರೈಸ್ ಮಾಡಿಸ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ರೋಡ್ ಸೈಡೇ ತಿನ್ನಬೇಕು. ಡ್ರೈವರ್ಗಳ ಜೀವನ ಅಷ್ಟೇ. ಗಾಡಿ ಓಡಿಸಿದ್ರು ಗಾಡೀಲಿ ಅಡುಗೆ ಮಾಡೋಕ್ಕಾಗಲ್ಲ. ಆಮ್ಲೆಟ್ ಮಾಡಿ ತಿನ್ನೋದು ಸೊ ಇಲ್ಲ, ನಮ್ಮ ಮಾವಂಗೆ ಯಾವಾಗಲೂ ತಿಂದೇ ಅಭ್ಯಾಸ. ಸೊ ಏನು ಸಿಕ್ಕರು ಹೊರಗಡೆ ತಿನ್ನೋಣ ಅಂತಾನೆ. ಸೊ ಜಾಸ್ತಿ ಹೊರಗಡೆ ಫುಡ್ ಅವಾಯ್ಡ್ ಮಾಡಬೇಕು. ಆಯಿಲಿ ಫುಡ್ ಇರುತ್ತೆ, ಆಯಿಲ್ ಇರುತ್ತೆ, ತಿಂದರೆ ಹೆಲ್ತ್. ಸೊ ಔಟ್ಸೈಡ್ ಫುಡ್ನ ಎಲ್ಲರೂ ಅವಾಯ್ಡ್ ಮಾಡಿ. ಸೊ ಹಾಗೆ ನಮ್ಮ ಕೋಟೆ ನಾಡಿನ ಕಿರಾತಕ. ಹೆಂಗಿತ್ತು ಬ್ರೆಡ್ ಆಮ್ಲೆಟ್? ಮನೆಯನ್ನ ಅನ್ನ ಉಣ್ಣಕ್ಕೆ ಏನಿಲ್ಲ, ಏನು ಇಷ್ಟ ಇಲ್ಲ. ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಏನಿಲ್ಲ. ಅದ್ರಾಗ ನಾವು ಉತ್ತರ ಕರ್ನಾಟಕ. ಸೊ ಹಾಗೆ ನಾವು ತಿಳ್ಕೊಂಬಂದ್ವಿ. ಏನು ಅಷ್ಟೊಂದೇನು ಹೇಳ್ಕೊಳಂಗಿರಲಿಲ್ಲ. ಸೊ ಎಗ್ ರೈಸ್ ಏನು ಹೇಳ್ಕೊಳಂಗಿರಲಿಲ್ಲ. ಸೊ ಎಲ್ಲರೂ ಹೊರಗಡೆ ಆಯಿಲಿ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ. ಸೊ ಚೆನ್ನಾಗಿಲ್ಲ, ರೋಡ್ ಸೈಡ್ ಮಾಡಿರೋದು ಚೆನ್ನಾಗಿರಲ್ಲ ನೋಡಿ. ಹೀಗೆ ಗಾಡಿ ಹತ್ರ ಬಂದ್ವಿ. ಇನ್ನೇನು ನಮ್ಮ ಗಾಡಿ ಓನರು ನಮ್ಮ ಬಾಸ್, ಹೀರೋ ಬಾಸ್ ಅವರು ಬರೋ ಟೈಮು ಫೋನ್ ಮಾಡಿದ್ವಿ, ಆಗಲೇ ಬರ್ತಿದ್ದೀನಿ ಅಂತ ಅಂದರು. ಇನ್ನೂ ಬರ್ತಿಲ್ಲ. ಇಲ್ಲೇ ಬಂದು ನಿಂತ್ಕೊಂಡು ಸುಮಾರು ಒಂದು ಎರಡೂವರೆ 3 ತಾಸು ಆಯಿತು. ಸೊ ಇನ್ನೂ ಬರಲಿಲ್ಲ. ವೇಟ್ ಮಾಡ್ತಿದ್ದೀವಿ. ಇನ್ನೇನು ನಮ್ಮದೇನು ಅನ್ಲೋಡ್ ಆಗೋದು ಮೈದಾ ಹಿಟ್ಟು ನಾಳೆ ಬೆಳಗ್ಗೆನೇ ಆಗುತ್ತೆ. ಇವಾಗೇನು ರಾತ್ರಿ ಆಗುತ್ತೆ. ಇಲ್ಲಿ ಬಿಡೋದು ಫುಲ್ ರಾತ್ರಿ. ಈಗಲೇ 9-9:30 ಆಗೈತೆ. ಹೋದ್ರೂ ಖಾಲಿ ಮಾಡಲ್ಲ. ಹಾಗೆ ಆರಾಮಾಗಿ ಹೋಗೋಣ. ಸೊ ಏನೇನು ಮಾಡೋಣ ಅಂತ ನಮ್ಮ ಕಿರಾತಕ ಗಾಡಿ ಹತ್ರ ಬಂದ್ವಿ. ಸೊ ಇವರೇ ನೋಡಿ ನಮ್ಮ ಹೀರೋ ಬಾಸ್, ಹೀರೋ ಅಣ್ಣ. ಸೊ ಇವು 2 ಗಾಡಿ ಅವರುವೆ. ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮದೇನು ಅನ್ಲೋಡ್ ಆಗೋಲ್ಲ ಅಂತ ಸೊ ಇಬ್ಬರು ಜೊತೆಗೆ ಹೋಗ್ತಿದ್ದೀವಿ. ಸೊ ಇನ್ನೊಂದು ಗಾಡೀಲಿ ನಮ್ಮ ಮಾವ ಬರ್ತಿದ್ದಾನೆ. ಸೊ ಈ ಗಾಡೀಲಿ ನಾನು ಬರ್ತಿದ್ದೀನಿ, ನಾನು ಮತ್ತು ನಮ್ಮ ಹೀರೋ ಬಾಸ್. ಹಾಗೆ ನೋಡಿ ನಮ್ಮ ಮಾಮ ಮುಂದ್ಗಡೆ ಹೋಗ್ತಿದ್ದಾನೆ. ಸೊ ಅಲ್ಲಿಂದ ನಾನ್ ಸ್ಟಾಪ್ ಬಂದ್ವಿ. ಹಾಗೆ ನಿದ್ದೆ ಬರ್ತೈತಿ ಅಂಥೇಳಿ ಟೋಲ್ ಹತ್ರ ಸೈಡ್ ಹಾಕಿ ಟೀ ಕುಡಿಯೋಣ ಅಂತ ಬಂದ್ವಿ. ಇನ್ನೇನು ಟೀ ಕುಡಿದು ಮತ್ತೆ ನಾನ್ ಸ್ಟಾಪ್ ಹೊರಡೋದು. ಸೊ ಟೀಗೆ ಕುಡ್ಕೊಂಡು ಹಾಗೆ ಹೊರಟ್ವಿ. ಸೊ ನಮ್ಮ ಮಾಮ ಆಯಿತು, ನಮ್ಮ ಹೀರೋ ಬಾಸ್ ಆಯಿತು. ಸೊ ಅವರು ಹುಬ್ಳಿ ಹೋಯ್ತಾರೆ ಇಬ್ಬರು ಜೋಡಿಗೆ. ನಾನು ನಮ್ಮ ಕಿರಾತಕ ಕೋಟೆ ನಾಡಿನ ರಾಜ ಕಿರಾತಕನ ತಗೊಂಡು ಬೆಳಗ್ಗೆ ದಾವಣಗೆರೆ APMCಲಿ ಮೈದಾ ಹಿಟ್ಟನ್ನ ಅನ್ಲೋಡ್ ಮಾಡಿ ನೋಡೋಣ. ತಿರುಗಿ ಲೋಡ್ ಮಾಡಿಕೊಂಡು, ಲೋಡ್ ಸಿಕ್ಕರೆ ಲೋಡ್ ಮಾಡಿಕೊಂಡು ಹೋಗೋಣ, ಇಲ್ಲಾಂದರೆ ಎಂಟಿ ಹೋಗೋಣ. ಹಾಗೆ ನಮ್ಮ ಮಾಮ ನಾವು ಹಾಗೆ ಜೋಡಿ ಹೋಗ್ತಿದ್ವಿ. ಇನ್ನೇನಿಲ್ಲ, ಮುಂದೆ ಹೋಗಿ ಅವರು ಹುಬ್ಳಿಗೆ ಹೋಗ್ತಾರೆ, ನಾನು ದಾವಣಗೆರೆ ಹೋಗ್ತೀನಿ. ಸೊ ಮತ್ತೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ, ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ಗೆಳೆಯರೆ. ಸೊ ಬೆಳಗ್ಗೆ ಖಾಲಿ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಗಾಡೀಲಿ ಒಬ್ಬನೇ ಇರೋದ್ರಿಂದ. ಸೊ ಬೆಳಗ್ಗೆ ಖಾಲಿ ಮಾಡ್ಕೊಂಡು ರಿಟರ್ನ್ ಹಂಗೆ
ದಾವಣಗೆರೆಯಲ್ಲಿ ಕೂಲ್ ಡ್ರಿಂಕ್ಸ್ ಲೋಡ್ ಮಾಡ್ಕೊಂಡು ಸೊ ಇವಾಗ ಇಂಡಿಗೆ ಹೊರಟಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬರೇ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲ್ಲ. ರಾತ್ರಿ ನಿದ್ದೆ ಆಗಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೂಲ್ ಡ್ರಿಂಕ್ಸ್ ತಿನ್ಕೊಂಡು ಸೊ ಹಾಗೆ ದಾವಣಗೆರೆ ದಾಟಿ ಹಾಗಾದ್ರೆ ಮುಂದೆ ಬಂದರೆ ಸಿಕ್ಕಾಪಟ್ಟಿ ಮಳೆ ಬರ್ತಿತ್ತು. ಸೊ ಒಂದು ದಾರಿನೇ ಕಾಣಿಸ್ತಿಲ್ಲ. ಇನ್ನೇನು ಮಾಡೋಣ ಅಂತ ಹೋಗ್ತೋಗ್ಬೇಕಲ್ಲ, ನಿಲ್ಲಕ್ಕಾಗಲ್ವ ಮಳೆ ಐತೆ ಅಂತೇಳಿ. ನೋಡ್ತಿರ್ಬೋದು ಯಾವ ರೇಂಜಿಗಿದೆ ಮಳೆ ಅಂತ, ಮುಂದ್ಗಡೆ ದಾರಿನೇ ಕಾಣಿಸಲ್ಲ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಏನು ಮಳೆ ಇದೆ, ಸೊ ನಾನ್ ಸ್ಟಾಪು, ಇಲ್ಲಾಂದರೆ ಊರಿಗೆ ಹೋಗೋದು, ಇಲ್ಲಾಂದರೆ ಇಂಡಿಗೆ ಹೋಗಿ ಖಾಲಿ ಮಾಡೋದು. ಸೊ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.